ಈಗ ಯಾವ ತರಹ ಮದರ್ ಶೂಟ್ ಅನ್ನ ತೆಗೆಯಬೇಕು ಇಲ್ಲಿ ನಾವು ಈಗ ನಿಮಗೆ ತೋರಿಸ್ತೀವಿ. ಈಗ ರೈತ ಬಾಂಧವರು 1 ಇಂಚು ಬಿಟ್ಟು ನೆಲದಿಂದ 1 ಇಂಚು ಬಿಟ್ಟು ತಾವು ಮದರ್ ಶೂಟ್ ಅನ್ನ ತೆಗೆಯಬೇಕು. ಈ ತರಹ ತಾವು ಮದರ್ ಶೂಟ್ ತಾವು ತೆಗೆಯಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಈ ತರಹ ತಾವು ಮದರ್ ಶೂಟ್ ಅನ್ನ ತೆಗೆಯಬೇಕು. ಇಲ್ಲಿ ನೋಡಿ, ಈ ತರಹ ತಾವು ಮದರ್ ಶೂಟ್ ತೆಗೆಯಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಕಬ್ಬಿನ ಕೃಷಿಯಲ್ಲಿ ಇದ್ದೀವಿ. ತಾವು ಇಲ್ಲಿ ನೋಡಬಹುದು, ಈ ತರಹ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಆಗಿದೆ. ಆದರೆ ಏನಾಗಿದೆ, ಇಲ್ಲಿ ಮರಿಗಳ ಸಂಖ್ಯೆ ಕಡಿಮೆ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಈ ಕಬ್ಬು 1ನೇ ಕಬ್ಬು ಏನು ಬರುತ್ತಲ್ಲ, ಅದರ ಬೆಳವಣಿಗೆ ಚೆನ್ನಾಗಿದೆ. ಆದರೆ ಮರಿಗಳ ಸಂಖ್ಯೆ ಕಡಿಮೆ ಆಗಿದೆ. ಈ ಕಬ್ಬಿಗೆ ನಾವು ಮದರ್ ಶೂಟ್ ಅಂತ ಹೇಳ್ತೀವಿ. ಈ ಕಬ್ಬಿಗೆ ಮದರ್ ಶೂಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಮದರ್ ಶೂಟ್ ಅಂತ ಹೇಳ್ತೀವಿ. ಈ ಮದರ್ ಶೂಟು ಬೆಳವಣಿಗೆ ಹೆಚ್ಚಾದಲ್ಲಿ ಕಬ್ಬಿನ ಮರಿಗಳ ಬೆಳವಣಿಗೆ ಕಡಿಮೆ ಆಗತ್ತೆ. ಇದರ ಬೆಳವಣಿಗೆ ಫಾಸ್ಟ್ ಇದ್ದಲ್ಲಿ ಕಬ್ಬಿನ ಮರಿಗಳ ಬೆಳವಣಿಗೆಯು ಕಡಿಮೆ ಆಗತ್ತೆ. ಅದರ ಸಲುವಾಗಿ ಈ ಮದರ್ ಶೂಟ್ ಇರುತ್ತಲ್ಲ, ಅಂದ್ರೆ ನಾವು ಕಬ್ಬು ಲಾವಣಿ ಮಾಡಿದಾಗ 1ನೇ ಕಬ್ಬು ಅಂತ ಹೇಳ್ತೀವಿ, ಇದಕ್ಕೆ ಮದರ್ ಶೂಟ್ ಅಂತ ಹೇಳ್ತೀವಿ. 1ನೇ ಕಬ್ಬೇನು ಬರುತ್ತಲ್ಲ, ಆ ಕಬ್ಬನ್ನ ನಾವು ತೆಗೆದ್ರೆ ನಮ್ಮ ಕಬ್ಬಿನಲ್ಲಿರುವ ಮರಿಗಳ ಸಂಖ್ಯೆ ಹೆಚ್ಚಾಗತ್ತೆ. ಹಾಗೂ ಇದರಿಂದ ಈ ಮದರ್ ಶೂಟ್ ಇದನ್ನ ತೆಗೆಯುವುದರಿಂದ ಯಾವ ಯಾವ ಲಾಭಗಳು ಆಗ್ತವೆ, ಇದರ ಬಗ್ಗೆ ಚರ್ಚೆಯನ್ನ ಇವತ್ತು ಮಾಡೋಣ. ಈ ಮದರ್ ಶೂಟ್ ಅನ್ನ ನಾವು ತೆಗೆದಿದ್ದಲ್ಲಿ ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚಾಗತ್ತೆ. ಹಾಗೂ ಅದರ ಜೊತೆಗೆ ಕಬ್ಬಿನ ಮರಿಗಳು ಏನು ಇರ್ತಾವಲ್ಲ, ಅವುಗಳ ಬೆಳವಣಿಗೆಯು ಫಾಸ್ಟ್ ಆಗತ್ತೆ. ಹಾಗೂ ಈ ಮದರ್ ಶೂಟ್ ತೆಗೆದ ಕಾರಣ ಕಬ್ಬಿನ ಮರಿಗಳ ಸಂಖ್ಯೆಯು ಹೆಚ್ಚಾದಲ್ಲಿ ಅವು ಒಂದೇ ಸ್ಪೀಡಲ್ಲಿ ಬೆಳೀತವೆ. ಹಾಗೂ ನಮಗೆ ಏನು ಕಬ್ಬಿನ ಇಳುವರಿ ಬರುತ್ತೆ, ಅದು ತುಂಬಾನೇ ಚೆನ್ನಾಗಿ ಬರುತ್ತೆ. ಅದರ ಜೊತೆಗೆ ನಾವು ಏನು ರಸಗೊಬ್ಬರವನ್ನ ಕೊಡ್ತಾ ಇರ್ತೀವಿ, ನೀರನ್ನ ಕಬ್ಬು ಕೃಷಿಗೆ ಕೊಡ್ತೀವಿ, ಆ ಎಲ್ಲ ನೀರು ಇದು ಫಾಸ್ಟ್ ಆಗಿ ಜಕ್ಕೊಳ್ಳುತ್ತೆ. ಈ 1ನೇ ಕಬ್ಬು ಮದರ್ ಶೂಟ್ ಅಂತ ಹೇಳ್ತೀವಿ, ಇದು ಫಾಸ್ಟ್ ಆಗಿ ಎಲ್ಲ ರಸಗೊಬ್ಬರಗಳನ್ನ ತೆಗೆದುಕೊಳ್ಳುತ್ತೆ, ನೀರನ್ನ ತೆಗೆದುಕೊಳ್ಳುತ್ತೆ. ಅದರ ಸಲುವಾಗಿ ಇದನ್ನ ತೆಗೆದ ಮೇಲೆ ಆ ಮರಿಗಳಿಗೆ ಫಾಸ್ಟ್ ಆಗಿ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇದನ್ನ ತೆಗೆದ ಮೇಲೆ ಮರಿಗಳಲ್ಲಿ ಬೆಳವಣಿಗೆಯು ಫಾಸ್ಟ್ ಆಗತ್ತೆ. ಆದ ಕಾರಣ ಈ ಮದರ್ ಶೂಟ್ ತೆಗೆಯುವುದರಿಂದ ಕಬ್ಬಿನಲ್ಲಿ ಇಳುವರಿಯು ಹೆಚ್ಚಾಗತ್ತೆ. ಅದರ ಜೊತೆಗೆ ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚಾಗತ್ತೆ. ಅದರ ಜೊತೆಗೆ ಕಬ್ಬಿನ ಮರಿಗಳಲ್ಲಿ ಬೆಳವಣಿಗೆಯು ಫಾಸ್ಟ್ ಆಗತ್ತೆ. ಇದರಿಂದ ನಮಗೆ ಇಳುವರಿಯು ಹೆಚ್ಚಾಗತ್ತೆ. ಈ ಮದರ್ ಶೂಟ್ ಇದನ್ನ ಹೇಗೆ ತೆಗೆಯಬೇಕು, ಯಾವಾಗ ತೆಗೆಯಬೇಕು, ಇದರ ಬಗ್ಗೆ ಈಗ ಚರ್ಚೆಯನ್ನು ಮಾಡೋಣ. ತಮ್ಮ ಕಬ್ಬು ಸಸಿಗಳನ್ನ ಹಚ್ಚಿದ ಮೇಲೆ 60 ದಿನ ಆದ್ಮೇಲೆ ಈ ಮದರ್ ಶೂಟ್ ಅನ್ನ ತಾವು ತೆಗೆಯಬೇಕು. ತೆಗೆಯುವ ವೇಳೆಯಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ಗಮನ ಕೊಡಬೇಕು. ಈ ಮದರ್ ಶೂಟ್ ತಾವು ತೆಗಿತೀರಾ, ಆದ್ರೆ ಅಲ್ಲಿ ತೆಗೆಯುವ ಕಬ್ಬಿನಲ್ಲಿ 2 ಅಥವಾ 3 ಮರಿಗಳು ಇರಲೇಬೇಕು. ಇದು 1ನೇ ಪಾಯಿಂಟ್. ಆಮೇಲೆ ಇದು 60 ದಿನ ಆದ್ಮೇಲೆ ತೆಗೆಯಬೇಕು. ಗ್ರಾಸಿ ಶೂಟ್ ಆಫ್ ಶುಗರ್ ಕೇನ್, ಈ ರೋಗ ತಮ್ಮ ಪ್ಲಾಟ್ ನಲ್ಲಿ ಎಲ್ಲೂ ಇದ್ದಲ್ಲಿ ತಾವು ಫಸ್ಟ್ ಆ ರೋಗ ಕಂಟ್ರೋಲ್ ಮಾಡಬೇಕು. ಆ ಕಂಟ್ರೋಲ್ ಮಾಡಾದ್ಮೇಲೆನೆ ತಾವು ಈ ಮದರ್ ಶೂಟ್ ಅನ್ನ ತೆಗೆಯಲಿಕ್ಕೆ ಪ್ರಾರಂಭಿಸಬೇಕು. ಕಾರಣ ತಾವು ಆ ರೋಗ ಇದ್ದಲ್ಲಿ ಆ ರೋಗ ಇದಕ್ಕೆ ಬರುವ ಚಾನ್ಸಸ್ ಇರುತ್ತೆ. ಈಗ ಗ್ರಾಸಿ ಶೂಟ್ ಇರುವ ರೋಗ ಇರುವ ಯಾವ್ದಾದ್ರು ಕಬ್ಬು ಇದೆ, ಆ ಕಬ್ಬಿನ ಮದರ್ ಶೂಟ್ ತಾವು ತೆಗೆದ್ರಿ, ಆ ಕುರ್ಪಿ ಸಹಾಯದಿಂದ ತಾವು ತೆಗೆದ್ಮೇಲೆ ಆ ಕುರ್ಪಿಯಿಂದನೇ ಒಂದು ಒಳ್ಳೆ ಕಬ್ಬನ್ನು ತಾವು ತೆಗೆದ್ರೆ, ಒಂದು ಒಳ್ಳೆಯ ಕಬ್ಬಿನ ಮದರ್ ಶೂಟ್ ಅನ್ನು ತಾವು ತೆಗೆದ್ರೆ ಆ ರೋಗ ಟ್ರಾನ್ಸ್ಫರ್ ಆಗತ್ತೆ ಇದಕ್ಕೆ. ಅದರ ಸಲುವಾಗಿ ತಾವು ಗ್ರಾಸಿ ಶೂಟ್ ಆಫ್ ಶುಗರ್ ಕೇನ್ ಈ ರೋಗ ಇದ್ದಲ್ಲಿ ತಾವು ಆ ರೋಗವನ್ನ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡಿ ಅದಾದ್ಮೇಲೆ ಈ ಮದರ್ ಶೂಟ್ ಅನ್ನ ತಾವು ತೆಗೆಯಬೇಕು. ಕಬ್ಬಿನ ಗಣಿಕೆಯ ಲಾವಣಿ ತಾವು ಮಾಡಿದ್ದಲ್ಲಿ ತಾವೇನ್ ಮಾಡಬೇಕು, 70 ದಿನ ಆದ್ಮೇಲೆ ಈ ಮದರ್ ಶೂಟ್ ಅನ್ನ ತೆಗೆಯಬೇಕು. ಅದರ ಜೊತೆಗೆ ಮದರ್ ಶೂಟ್ ಅನ್ನ ಯಾವಾಗ ತಾವು ತೆಗಿತಿರಲ್ಲ, ಅದು ನೆಲದ ಮೇಲೆ 1 ಇಂಚ್ ಇರಬೇಕು. 1 ಇಂಚು ತಾವು ಬಿಟ್ಟು ಅಲ್ಲಿಂದ ತಾವು ಅದನ್ನ ಕತ್ತರಿಸಿ ತೆಗೆಯಬೇಕು.
ಮದರ್ ಶೂಟ್ ಅನ್ನ ತೆಗೆಯುವ ವೇಳೆಯಲ್ಲಿ ಕಬ್ಬಿನ ಮರಿಗಳಿಗೆ ಯಾವುದೇ ತರಹದ ಹಾನಿ ಉಂಟಾಗದ ಹಾಗೆ ತಾವು ಆ ಮದರ್ ಶೂಟ್ ಅನ್ನ ವ್ಯವಸ್ಥಿತವಾಗಿ ತೆಗೆಯಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಈ ತರಹ ಮದರ್ ಶೂಟ್ ಅನ್ನ ತೆಗೆದ ಮೇಲೆ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗ್ರೋತ್ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಮರಿಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಅದರ ಜೊತೆಗೆ ಈ ಮದರ್ ಶೂಟ್ ತುಂಬಾನೇ ಫಾಸ್ಟ್ ಆಗಿ ಬೆಳೀತಾ ಇದೆ. ಇದನ್ನ ತೆಗೆದ್ರೆ ಕಬ್ಬಿನ ಮರಿಗಳ ಸಂಖ್ಯೆಯು ಹೆಚ್ಚಾಗತ್ತೆ, ಅದರ ಜೊತೆಗೆ ನಮಗೆ ಇಳುವರಿಯು ಚೆನ್ನಾಗಿ ಬರುತ್ತೆ. ಇದು ಇವತ್ತಿನ ಟಾಪಿಕ್. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.